ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಈ ಸರ್ಕಲ್ ಚಾಪ್ಟರ್ಸ್ಗೆ 5 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಯಾವ ರೀತಿ ಅಂದ್ರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು ಬಹು ಆಯ್ಕೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೈತಿ. ಅದ್ರೊಳಗೆ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ, 1 ಮಾರ್ಕ್ ಕ್ವಶನ್ಸ್ ಅನ್ನು ಒಂದು ಕೇಳಿದ್ದಾರೆ, ಜೊತೆಗೆ 3 ಅಂಕದ ಒಂದು ಪ್ರಮೇಯವನ್ನ ಕೇಳಿದ್ದಾರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಜೊತೆಗೆ ಒಂದು ಥಿಯರಮ್ ಅನ್ನ ಒಂದು ಪ್ರಮೇಯವನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ನಮಗ್ ಈ ಒಂದು 2 ಮಾಡೆಲ್ ಏನಪ್ಪಾ ಅಂದ್ರ ಕ್ವಶನ್ ಪೇಪರ್ಲಿಂದ ಒಂದು ತಿಳಿದು ಈ ಒಂದು ಸರ್ಕಲ್ ಚಾಪ್ಟರ್ ಮ್ಯಾಗ ನಮ್ಗ ಎಷ್ಟು ಅಂಕಗಳು ಬರುವ ಸಾಧ್ಯತೆ ಐತಿ ಅಂತಂದ್ರ 5 ಮಾರ್ಕ್ಸ್ 5 ಅಂಕಗಳು ಬರುವಂತ ಸಾಧ್ಯತೆ ಐತಿ. ಸೊ ಹಾಗಾದ್ರೆ ಆ 5 ಅಂಕದೊಳಗ ಹೇಳಿದಲ್ಲ 1 ಮಾರ್ಕ್ಸ್ 2 ಆದ್ರೂ ಕೇಳ್ಬೋದು, 3 ಮಾರ್ಕ್ಸ್ 1 ಕೇಳ್ಬೋದು, ಅಥವಾ 2 ಅಂಕದ 1 ಕೇಳಿ 3 ಮಾರ್ಕ್ಸ್ 1 ಕೇಳ್ಬೋದು. ಹಂಗಾದ್ರೆ 3 ಅಂಕದ ಯಾವ್ದೈತಿ ಅಂತಂದ್ರೆ ಈ ಒಂದು ವೃತ್ತಗಳ ಚಾಪ್ಟರ್ ಒಳಗೆ 2 ಪ್ರಮೇಯಗಳು ಬರ್ತಾವು. ಆ 2 ಪ್ರಮೇಯದಲ್ಲಿ ಒಂದು ಪ್ರಮೇಯ ಖಂಡಿತವಾಗಿಯೂ ಏನ್ ಮಾಡ್ತೈತೆ ಅಂದ್ರೆ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ತಮಗೆ 3 ಅಂಕಗಳಿಗೆ ಖಂಡಿತವಾಗಿ ಬರ್ತದೆ. ಸೊ ಹಂಗಾದ್ರೆ 2 ಥಿಯರಮ್ಸ್ ಅದಾವ ಎದ್ರೊಳಗಪ್ಪ ಅಂತಂದ್ರೆ ಸರ್ಕಲ್ಸ್ ಒಳಗೆ. ಆ 2 ಥಿಯರಮ್ಸ್ ಒಳಗೆ ಒಂದು ಥಿಯರಮ್ ಅಂಕರ್ ಫಿಕ್ಸ್ ನಿಮ್ಗೆ ಏನಪ್ಪಾ ಅಂದ್ರೆ ಎನ್ಯುವಲ್ ಎಕ್ಸಾಮಿನೇಷನ್ ಗೆ ಕನ್ಫರ್ಮ್ ಆಗಿ ಬಂದೇ ಬರ್ತದೆ. ಸೊ ಹಂಗಾದ್ರೆ ಆ 2 ಥಿಯರಮ್ ಅನ್ನ ಆ 2 ಪ್ರಮೇಯವನ್ನ ಇವತ್ತಿನ ದಿವಸ ನಾವು ಈ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನೋಡೋಣ. ಆ ಥಿಯರಮ್ ಅನ್ನ ಹೇಳುಕಿನ ಪೂರ್ವದಲ್ಲಿ ಕೆಲವೊಂದಿಷ್ಟು ಸರ್ಕಲ್ಸ್ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಈ ಫಸ್ಟ್ ಎಲ್ಲರೂ ತಿಳಿತಾ ಹೋಗೋಣ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಎಸ್. ಸೊ ಮೊದಲನೇದಾಗಿ ಚಾಪ್ಟರ್ ನಂಬರ್ 10 ಸರ್ಕಲ್ಸ್, ಘಟಕ 10 ವೃತ್ತಗಳು ಅಂತ ಐತಿ. ಹಾಗಾದ್ರೆ ಆ ಒಂದು ಟೈಟಲ್ ನ ನಾವು ಮೊದ್ಲ ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಫಸ್ಟ್ ಹಂಗಾದ್ರೆ ವಾಟ್ ಈಸ್ ಮೀನ್ಡ್ ಬೈ ಸರ್ಕಲ್? ಸೊ ಹಂಗಾದ್ರೆ ವೃತ್ತ ಅಂದ್ರೆ ಏನು ಅಂತಂದು ಫಸ್ಟ್ ತಿಳಿತಾ ಹೋಗೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ವೃತ್ತ ಅಂದ್ರೆ ಏನು ಅಂತಂದೇಳಿ. ಹಾಗಾದ್ರೆ ನೀವೆಲ್ಲ ನಿಮ್ ಊರೊಳಗೆ ಕೆಲವೊಂದಿಷ್ಟು ಊರೊಳಗೆ ನೋಡಿರ್ಬೋದು. ಸರ್ಕಲ್ಸ್ ಬಗ್ಗೆ ಗಾಂಧಿ ಸರ್ಕಲ್ ಅಂತ ಕೇಳ್ತೀರಿ, ಅಂಬೇಡ್ಕರ್ ಸರ್ಕಲ್ ಅಂತ ಕೇಳ್ತೀರಿ, ಹೌದಾ? ಮತ್ತೆ ಮಹೇಂದ್ರಕರ್ ಸರ್ಕಲ್ ಅಂತ ಕೇಳ್ತೀರಿ, ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಸ್ ಅಂತ ಕೇಳ್ತೀರಿ. ಹಂಗಾದ್ರೆ ಸರ್ಕಲ್ಸ್ ಅಂದ್ಮೇಲೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಬರ್ತಾ, ಇಟ್ ಈಸ್ ಲುಕಿಂಗ್ ಲೈಕ್ ಎ ರೌಂಡ್ ಶೇಪ್ ಅಂತ ಹೇಳಿ, ಹೌದಾ? ಸೊ ಅದು ಒಂದು ವೃತ್ತಾಕಾರದ ರೂಪದೊಳಗೆ ಐತಿ ಅಂತಂದು. ಹಾಗಾದ್ರೆ ವೃತ್ತ ಅಂದ್ರೆ ಏನು, ಸರ್ಕಲ್ ಅಂದ್ರೆ ಏನು ಅಂತಂದ್ರೆ ನೋಡ್ರಿ, ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಹಂಗಾದ್ರೆ ನೋಡ್ರಿ, ವೃತ್ತ ಅಂತಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಬಿಂದುಗಳ ಗುಂಪಿನಿಂದ ಉಂಟಾಗಿರುವಂತಹ ಆಕೃತಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವೃತ್ತ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡ್ರಿ, ಸರ್ಕಲ್ಸ್ ಮೀನ್ಸ್ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ. ಹಾಗಾದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಬಿಂದುಗಳ ಗುಂಪಿನಿಂದ ಉಂಟಾಗಿರುವಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವೃತ್ತ ಅಂತ ಕರಿತಾ ಹೋಗ್ತೀವಿ. ಹಂಗಂದ್ ನೋಡಿ, ಈ ಎಲ್ಲ ಬಿಂದುಗಳು ಕೂಡಿ ನಮ್ಗೆ ಏನ್ ಉಂಟಾಗೈತಪ್ಪ ಅಂದ್ರೆ ಒಂದು ಆಕೃತಿ, ಯಾವುದು? ಸರ್ಕಲ್, ವೃತ್ತ ಉಂಟಾಗೈತಿ. ಹಂಗಾದ್ರೆ ಈಗ ವೃತ್ತ ಅಂದ್ರೆ ಗೊತ್ತಾಗ್ಬಿಡ್ತು, ಬಯಟ್ ಮಾಡೋದಿಲ್ಲ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಬಿಂದುಗಳ ಗುಂಪಿನಿಂದ ಉಂಟಾಗಿರುವಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಿ ಅಂದ್ರೆ ವೃತ್ತ ಅಂತ ಕರಿತೀವಿ. ಹಾಗಾದ್ರೆ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಈಸ್ ನೋನ್ ಆಸ್ ಎ ಸರ್ಕಲ್ ಅಂತ ಕರಿತೀವಿ. ಹಾಗಾದ್ರೆ ದಿಸ್ ಫಿಕ್ಸ್ಡ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಎ, ಯೂಶುವಲಿ ಈ ಒಂದು ನಿರ್ದಿಷ್ಟ ಬಿಂದುವನ್ನ O ಅನ್ನುವಂತ ಒಂದು ಸಂಕೇತದಿಂದ ಡಿನೋಟ್ ಮಾಡ್ತಾರ. ಹಾಗಾದ್ರೆ ಈ ಒಂದು ಫಿಕ್ಸ್ಡ್ ಪಾಯಿಂಟ್ಗೆ, ಈ ಒಂದು ನಿರ್ದಿಷ್ಟ ಬಿಂದುವಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸೆಂಟರ್ ಆಫ್ ಎ ಸರ್ಕಲ್ ಅಂತ ಕರೀತಾರ, ವೃತ್ತದ ಕೇಂದ್ರ ಬಿಂದು. ಹಾಗಾದ್ರೆ ನೋಡ್ರಿ, ಈ ನಿರ್ದಿಷ್ಟ ಬಿಂದುವನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ವೃತ್ತದ ಕೇಂದ್ರ ಬಿಂದು ಅಂತ ಕರಿತೀವಿ. ವೃತ್ತದ ಯಾವ ಬಿಂದು ಇದು? ಕೇಂದ್ರ ಬಿಂದು. ಸೆಂಟರ್ ಆಫ್ ಸರ್ಕಲ್ ಅಂತ ಕರಿತೀವಿ, ಸೆಂಟರ್ ಆಫ್ ಸರ್ಕಲ್. ಹಂಗ ನೋಡ್ರಿ, ಈಗ ನಿಮ್ಗೆ ವೃತ್ತ ಅಂದ್ರೆ ಏನಂತ ಗೊತ್ತಾಯ್ತು, ಆ ಒಂದು ಫಿಕ್ಸ್ಡ್ ಪಾಯಿಂಟ್ ಏನಂತ ಹೇಳ್ತಾ ಇರ್ತಾರೆ ಅಂತ ಹೇಳಿ ಗೊತ್ತಾಗ್ಬಿಡ್ತು. ಓಕೆನಾ? ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರ್ತದೆ, ಏನಪ್ಪಾ ಅಂತಂದ್ರೆ ರೇಡಿಯಸ್ ಅಂತಂದು ಬರ್ತದೆ. ಕನ್ನಡದೊಳಗೆ ತ್ರಿಜ್ಯ ಅಂತ ಕರೀತಾರೆ. ಏನಂತ ಕರೀತಾರೆ? ತ್ರಿಜ್ಯ. ಹಾಗ ತ್ರಿಜ್ಯ ಅಂದ್ರೆ ಏನು ಅಂತಂದು. ಹಾಗಾದ್ರೆ ಈ ವೃತ್ತದೊಳಗೆ ನೋಡ್ರಿ, ನಾ ಮತ್ತೊಂದು ವೃತ್ತವನ್ನು ಹಾಕ್ತೀನಿ. ಇಲ್ಲಿ ಓಕೆ ಏನಂತ ಕರಿತೀವಿ ನಾವು?
ಸೆಂಟರ್ ಆಫ್ ಎ ಸರ್ಕಲ್, ವೃತ್ತದ ಕೇಂದ್ರ ಬಿಂದು ಅಂತ ಕರಿತೀವಿ. ಯಾಕಂದ್ರೆ ವೃತ್ತದ ಮಧ್ಯದೊಳಗಿರೋದಕ್ಕೆ ವೃತ್ತದ ಕೇಂದ್ರ ಬಿಂದು ಅಂತ ಕರಿತೀವಿ. ಹಂಗಾದ್ರೆ ವೃತ್ತದ ಕೇಂದ್ರ ಬಿಂದುವಿನಿಂದ ಇದಕ್ಕೇನಂತ ಕರಿತೀವಿ ಅಂತಂದ್ರೆ ವೃತ್ತದ ಪರಿಧಿ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎ ಬೌಂಡ್ರಿ ಆಫ್ ಎ ಸರ್ಕಲ್ ಆರ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಹಂಗಾದ್ರೆ ಈ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲೆ ಎಷ್ಟು ಬಿಂದುಗಳು ಅದಾವ ಅಂದ್ರೆ ನಿಮ್ಗೆ ಅಸಂಖ್ಯಾತ ಬಿಂದುಗಳಿಂದನೇ ವೃತ್ತ ಉಂಟಾಗೈತಿ ಅಂತ ಗೊತ್ತಾಗೈತಿ. ಹಂಗಾದ್ರೆ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದಂತಹ ಒಂದು ರೇಖಾಖಂಡವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ತ್ರಿಜ್ಯ ಅಂತ ಕರಿತಾ ಹೋಗ್ತೀವಿ. ಹಂಗಾದ್ರೆ ರೇಡಿಯಸ್ ಮೀನ್ಸ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಸೆಂಟರ್ ಆಫ್ ಎ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಎ ಸರ್ಕಲ್, ಆರ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಸೆಂಟರ್ ಆಫ್ ಎ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಎ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಕರಿತಾ ಇದ್ದಾರೆ. ಗೊತ್ತಾಗ್ತಾರ? ಹಾಗಾದ್ರೆ ತ್ರಿಜ್ಯ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಎಲ್ಲಿಂದ ಎಲ್ಲಿ ಸೇರಿಸ್ತೀವಿಪ್ಪ ಅಂತಂದ್ರೆ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದಂತಹ ಒಂದು ರೇಖಾಖಂಡವನ್ನು ನಾವೇನಂತ ಕರಿತೀವಿ? ತ್ರಿಜ್ಯ ಅಂತಂದ್ವಿ. ಹಂಗಾದ್ರೆ ತ್ರಿಜ್ಯವನ್ನ ಒಂದು ಸಂಕೇತದಿಂದ ಡಿನೋಟ್ ಮಾಡ್ತಾ ಇದ್ದಾರೆ. ತ್ರಿಜ್ಯವನ್ನ ಸ್ಮಾಲ್ ಲೆಟರ್ ಆರ್, ರೇಡಿಯಸ್ ನ ಫಸ್ಟ್ ಲೆಟರ್ ಏನೈತಿ ಇಲ್ಲಿ? ಆರ್ ಐತಿ. ಸೊ ಅದ್ರ ಕ್ಯಾಪಿಟಲ್ ಲೆಟರ್ ಇಲ್ಲ, ಸ್ಮಾಲ್ ಲೆಟರ್ ಆರ್ ಇಂದ ಏನ್ಪಾ ಅಂತಂದ್ರೆ ತ್ರಿಜ್ಯವನ್ನ ಡಿನೋಟ್ ಮಾಡ್ತಾ ಇದ್ದಾರೆ. ಹಂಗಾದ್ರೆ ನಿಮ್ಗೆ ಗೊತ್ತಾಗಿರ್ಲಿ, ರೇಡಿಯಸ್ ಸಿಂಬಲ್ ಏನ್ರಿ? ಹಂಗಾದ್ರೆ ಸ್ಮಾಲ್ ಲೆಟರ್ ಆರ್. ತ್ರಿಜ್ಯದ ಸಿಂಬಲ್ ವೃತ್ತ ತ್ರಿಜ್ಯದ ಸಂಕೇತ ಏನಪ್ಪಾ ಅಂದ್ರೆ ಆರ್. ಓಕೆ, ಮುಂದೆ ಹೋಗ್ತೀವಿ. ಈ ತ್ರಿಜ್ಯ ಆದ್ಮೇಲೆ ಮುಂದೆ ಬರ್ತದೆ ಜ ಅಂತಂದ್ರೆ ನೀವು ಕಲ್ತಿರ್ಬಹುದು. ಅದಕ್ಕಿಂತ ಪೂರ್ವದಲ್ಲಿ ಒಂದು ಕ್ವಶನ್. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೃತ್ತದೊಳಗಿರುವಂತಹ ಎಲ್ಲಾ ತ್ರಿಜ್ಯಗಳು ಸಮನಾಗಿರುತ್ತವೆಯೇ? ಆರ್ ದೇ ಆಲ್ ರೇಡಿಯಸ್ ಆರ್ ಈಕ್ವಲ್ ಇನ್ ಎ ಸರ್ಕಲ್? ಎಸ್. ನೋಡ್ರಿ, ವೃತ್ತದೊಳಗಿರುವಂತಹ ಎಲ್ಲಾ ಏನಪ್ಪಾ ಅಂತಂದ್ರೆ ತ್ರಿಜ್ಯಗಳು ಏನಾಗಿರ್ತವಪ್ಪ ಅಂದ್ರೆ ಸಮನಾಗಿರ್ತಾವ. ಯಾಕಂದ್ರೆ ನಾವ್ ಹೇಳಿ ಬಿಟ್ಟಿವಿ, ಈ ಸರ್ಕಲ್ ವೃತ್ತ ಯಾವ ರೀತಿ ಉಂಟಾಗೈತಿ ಅಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮ ದೂರ ಅಂತ ಹೇಳಿದಕ್ಕೋಸ್ಕರ ವೃತ್ತದೊಳಗಿರುವಂತಹ ಏನಪ್ಪಾ ಅಂತಂದ್ರ ತ್ರಿಜ್ಯಗಳು ಎಲ್ಲವೂ ಏನಾಗಿರ್ತವು? ಸಮ ಆಗಿರ್ತವು. ಹಂಗಾದ್ರ ವೃತ್ತದೊಳಗೆ ಎಷ್ಟು ಸರ್ ಏನಪ್ಪಾ ಅಂದ್ರ ರೇಡಿಯಸ್ ಅನ್ನ ಎಳಿಬಹುದು ಸರ್, ವೃತ್ತ ತ್ರಿಜ್ಯವನ್ನು ಎಳಿಬಹುದು ಅಂದ್ರೆ ಇನ್ಫೈನೈಟ್ಲಿ ಮೆನಿ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್. ಹಂಗಾದ್ರೆ ವೃತ್ತದೊಳಗೆ ಅಸಂಖ್ಯಾತ ತ್ರಿಜ್ಯಗಳನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎಳಿಬಹುದು. ಓಕೆ, ಹಂಗಾದ್ರ ವೃತ್ತದ ತ್ರಿಜ್ಯವನ್ನ ಯಾವ ಸಂಖ್ಯೆದಿಂದ ಸೂಚಿಸ್ತಾರ? ಸ್ಮಾಲ್ ಲೆಟರ್ ಆರ್. ಓಕೆ, ಗೊತ್ತಾಯ್ತಲ್ಲ? ಹಂಗಾರೆ ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಜ ಅಂತ ಬರ್ತದ. ಸೊ ಇಂಗ್ಲಿಷ್ ಒಳಗೆ ಇಟ್ ಇಸ್ ಕಾಲ್ಡ್ ಎ ಕಾರ್ಡ್ ಅಂತ ಕರೀತಾರೆ. ಹಂಗಾದ್ರೆ ಈಗ ನಾನು ಚಿತ್ರ ಹಾಕ್ತೀನಿ, ನೀವ ಮನಸ್ಸಿನೊಳಗೆ ಹೇಳ್ತಾ ಇದ್ರು ಗೊತ್ತಾಗ್ತದ. ಹಂಗಾದ್ರೆ ಒಂದು ವೃತ್ತವನ್ನು ಹಾಕ್ತೀನಿ, ಮತ್ತೊಂದು ಇದಕ್ಕೆ ಕೇಂದ್ರ ಬಿಂದುವನ್ನು ಕೊಡ್ತಾ ಇದ್ದೀನಿ. ಓ ಇಸ್ ಸೆಂಟರ್ ಆಫ್ ಎ ಸರ್ಕಲ್. ಹಾಗಾದ್ರೆ ನೋಡ್ರಿ, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ, ಪಾಯಿಂಟ್ ಬಿ ಅಂತ ಒಂದು ಗುರುತಿಸ್ತಾ ಇದ್ದೀನಿ. ಎ ಬಿ ಅನ್ನ ಸೇರಿಸಿದ್ರೆ ಇದಕ್ಕ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಜ ಅಥವಾ ಕಾರ್ಡ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಜ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ತ್ರಿಜ್ಯ ಅಂದ್ರೆ ಏನು ಹೇಳಿದ್ರಿ ನೀವು? ಏನು? ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲೆ ಯಾವುದೇ ಒಂದು ಬಿಂದುವಿಗೆ ಎಳೆದಂತಹ ರೇಖಾಖಂಡವನ್ನ ತ್ರಿಜ್ಯ ಅಂತಂದ್ವಿ. ಹಾಗಾದ್ರೆ ಜಾದೊಳಗೆ ಎಲ್ಲಿಂದ ಎಲ್ಲಿ ರೇಖಾಖಂಡವನ್ನು ಎಳೆದೈತಿ ಅಂತಂದ್ರೆ ನೋಡ್ರಿ, ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುವನ್ನ ಸೇರಿಸುವಂತೆ ಎಳೆದಂತಹ ರೇಖೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಜ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಜ ಅಂತಂದ್ರೆ ಕಾರ್ಡ್ ಮೀನ್ಸ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ಎ ಸರ್ಕಲ್. ಓಕೆ, ಸೊ ಹಂಗಾದ್ರೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ. ಡಯಾಮೀಟರ್ ಅಂತ ಬರ್ತದ, ಒಂದು ವ್ಯಾಸ ಅಂತ ಕನ್ನಡದೊಳಗೆ ಕರೀತಾರೆ. ಹಂಗಾದ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬಹುದು ಜಾದೊಳಗ, ಸರ್ ಹಂಗಾದ್ರೆ ವೃತ್ತದೊಳಗಿರುವಂತಹ ಎಲ್ಲಾ ತ್ರಿಜ್ಯಗಳು ಸಮನಾಗ್ಯದವು ಅಂತಂದ್ರಿ, ಹಂಗಾದ್ರೆ ವೃತ್ತದೊಳಗಿರುವಂತಹ ಎಲ್ಲಾ ಜಾಗಳು ಸಮನಾಗಿರ್ತಾವನ್ರಿ ಅಂತ ಕೇಳ್ಬಹುದು. ಸಮನಾಗಿರ್ತಾವ? ನೋ. ಯಾಕಂದ್ರೆ ನೋಡ್ರಿ, ಇಲ್ಲಿ ಒಂದು ನಾನು ಎ ಬಿ ಅನ್ನುವಂಥದ್ದು ಒಂದು ಜ ಅನ್ನ ಇಲ್ಲಿ ನಾನು ಎಳೆದಿದ್ದೀನಿ. ಇಲ್ಲಿ ನಾನು ಮತ್ತೊಂದು ಜ ಎಳಿತೀನಿ. ಫಾರ್ ಎಕ್ಸಾಂಪಲ್ ಸಿ ಡಿ ಅನ್ನುವಂತ ಒಂದು ಜ ಅನ್ನು ಎಳೆದಿದ್ದೀನಿ. ನೋಡ್ರಿ, ಹಂಗಾದ್ರೆ ಸಿ ಡಿ ಉದ್ದ ಮತ್ತೆ ಎ ಬಿ ಉದ್ದ ಒಂದೇ ಇದೆನಾ? ಇಲ್ಲ. ಹಂಗಾದ್ರೆ ವೃತ್ತದೊಳಗಿರುವಂತ ಎಲ್ಲಾ ಜಾಗಗಳು ಏನಾಗಿರಂಗಿಲ್ಲ? ಸಮನಾಗಿರಂಗಿಲ್ಲ. ಯಾವಾಗ ಸಮನಾಗಿರ್ತವಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿರುವಂತಹ ಜಾಗಗಳು ಏನಾಗಿರ್ತಾವ ಅಂದ್ರೆ ಸಮನಾಗಿರ್ತಾವ. ಓಕೆ, ಹಂಗಾದ್ರೆ ಜ ಅಂದ್ರೆ ಏನಂತ ಗೊತ್ತಾಯ್ತು, ತ್ರಿಜ್ಯ ಅಂದ್ರೆ ಏನ್ ಗೊತ್ತಾಯ್ತು. ಈಗ ವ್ಯಾಸ ಅಂತ ಹೋಗ್ತಾ ಇದ್ದೀನಿ, ಡಯಾಮೀಟರ್. ಹಂಗಾದ್ರೆ ಡಯಾಮೀಟರ್ ಅದನ್ನು ಚಿತ್ರ ಹಾಕ್ತೀನಿ.
ಹಾಗಾದ್ರೆ ಈಗ ನೋಡ್ರಿ, ಇದಕ್ಕೆ ನಾವು ಡಯಾಮೀಟರ್ ಅಂತ ಕರಿತೀವಿ, ವ್ಯಾಸ ಅಂತ ಹೇಳಿ. ಹಂಗಾದ್ರೆ ಯಾರು ಏನ್ ಡೆಫಿನಿಷನ್ ಹೇಳ್ತೀರಿ ಇದನ್ನ ಅಂತ ನೋಡ್ತಾ ಹೋಗೋಣ. ಹಂಗಾದ್ರೆ ನೋಡ್ರಿ, ಈಗ ನೀವು ವ್ಯಾಸ ಅಂತ ಕಲ್ತೀರಿ ಆಲ್ರೆಡಿ. ಕಾರ್ಡ್, ಕಾರ್ಡ್ ಮೀನ್ಸ್ ವಾಟ್? ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ಎ ಸರ್ಕಲ್. ಹಂಗಾದ್ರೆ ಜಾ ಅಂತ ಏನಂತೀವಿ ಅಂತಂದ್ರೆ ವೃತ್ತದ ಮೇಲೆ ಯಾವುದೇ ಎರಡು ಬಿಂದುವನ್ನು ಸೇರಿಸುವಂತ ರೇಖಾಖಂಡಕ್ಕೆ ಜಾನ ಅಂತ ಅಂದಿವಿ. ಹಂಗಾದ್ರೆ ಇಲ್ಲಿ ನೋಡ್ರಿ, ವೃತ್ತದ ಮೇಲೆ ಎರಡ ಬಿಂದುವನ್ನ ಸೇರ್ಸ್ಯಾರ, ಹೌದೋ ಇಲ್ಲೋ? ಹೌದಾ ಇಲ್ರಿ? ಹಂಗಾದ್ರೆ ನೋಡಿ, ವೃತ್ತದ ಮೇಲೆ ಇಲ್ಲೊಂದು ಪಾಯಿಂಟ್ ಐತಿ, ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ಬಿಂದು ಐತಿ. ಹಂಗಾರೆ ನಾವ್ ಹೇಳಿವಿ ವೃತ್ತದ ಮೇಲೆ ಯಾವುದೇ ಎರಡು ಬಿಂದುವನ್ನ ಸೇರಿಸಿದ ಅದಕ್ಕೆ ಏನಂತ ಹೆಸರು ಇಟ್ಟಿವಿ? ಜಾ, ಕಾರ್ಡ್ ಅಂತ ಕರಿತೀವಿ. ಹಂಗಾದ್ರೆ ಇದಕ್ಕೆ ಯಾಕೆ ವ್ಯಾಸ ಅಂದ್ರು ಅಂತಂದ್ರ, ಅಲ್ಲ ಲಾಂಗೆಸ್ಟ್ ಕಾರ್ಡ್ ಆಗಿತ್ರಿ, ಅದಕ್ಕೆ ಇದಕ್ಕೆ ಯಾಕೆ ನಾವು ಡಯಾಮೀಟರ್ ವ್ಯಾಸ ಅನ್ಬೇಕು? ಹಾ ನೋಡ್ರಿ, ಹಂಗಾದ್ರೆ ಎ ಬಿ ಅನ್ನೋದು ಇದನ್ನು ಒಂದು ಜಾನ, ಆದ್ರೆ ಇದಕ್ಕೆ ನಾವು ವ್ಯಾಸ ಅಂತೀವಪ್ಪ ಅಂತಂದ್ರ ಇದು ವೃತ್ತ ಕೇಂದ್ರದ ಮೂಲಕ ಏನ್ ಮಾಡ್ತದೆ ಅಂದ್ರೆ ಹಾದು ಹೋಗ್ತದ. ಹಂಗಾದ್ರ ವ್ಯಾಸದ ಏನಪ್ಪಾ ಅಂದ್ರೆ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ, ವ್ಯಾಖ್ಯಾನ ಏನಂತಂದ್ರೆ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಜಾವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವ್ಯಾಸ ಅಂತ ಕೇಳ್ತೀವಿ. ಹಂಗಾದ್ರೆ ಡಯಾಮೀಟರ್ ಈಸ್ ಎ ಕಾರ್ಡ್ ವಿಚ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ಎ ಸರ್ಕಲ್. ಓಕೆ, ಸೊ ಹಂಗ ನೋಡ್ರಿ, ಇನ್ನೇನು ರಿಪೀಟ್ ಮಾಡ್ತಾ ಇದ್ದೀನಿ. ಡಯಾಮೀಟರ್ ಅಂದ್ರೆ ಏನು? ಡಯಾಮೀಟರ್ ಈಸ್ ಎ ಕಾರ್ಡ್ ವಿಚ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ಎ ಸರ್ಕಲ್. ಹಾಗಾದ್ರೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಜಾವನ್ನ ನಾವು ವ್ಯಾಸ ಅಂತೀವಿ ಅಂದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದ. ಹಂಗಾದ್ರೆ ವೃತ್ತದೊಳಗಿರುವಂತಹ ಎಲ್ಲಾ ವ್ಯಾಸಗಳು ಏನಾಗಿರ್ತವಪ್ಪ ಅಂದ್ರೆ ಸಮನಾಗಿರ್ತಾವ, ಹೌದಾ ಇಲ್ರಿ? ಎಸ್. ಮುಂದೆ ನಿಮ್ಗೆ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು, ಒಂದ್ ಅಂಕದ್ದು. ವಿಚ್ ಇಸ್ ದಿ ಲಾಂಗೆಸ್ಟ್ ಕಾರ್ಡ್ ಇನ್ ಎ ಸರ್ಕಲ್ ಅಂತ ಕೇಳ್ತಾರ. ಎಸ್ ನೋಡ್ರಿ, ವೃತ್ತದೊಳಗಿರುವಂತಹ ಅತ್ಯಂತ ದೊಡ್ಡ ಜಾ ಯಾವುದು ಅಂತ ನಿಮಗೆ ಒಂದ್ ಮಾರ್ಕ್ಸ್ ಕೇಳ್ಬೋದು. ಅವಾಗ ಏನಂತ ಬರೀತೀರಿ? ವ್ಯಾಸ. ವೆರಿ ಇಂಪಾರ್ಟೆಂಟ್. ಹಂಗಾದ್ರೆ ನೆಕ್ಸ್ಟ್ ಮುಂದುವರ್ತೀನಿ. ಈಗ ವ್ಯಾಸಕ್ಕೆ ಈಗ ಹೆಂಗ ನಾವು ತ್ರಿಜ್ಯಕ್ಕ ಆರ್ ಅನ್ನುವಂತ ಸಂಕೇತದಿಂದ ನಾವು ಡಿನೋಟ್ ಮಾಡಿದ್ವಿ, ವ್ಯಾಸಕ್ಕೂ ಡಯಾಮೀಟರ್ಗೂ ಏನಪ್ಪಾ ಅಂತಂದ್ರೆ ಸ್ಮಾಲ್ ಡಿ ಅನ್ನುವಂತ ಸಂಕೇತದಿಂದ ಡಿನೋಟ್ ಮಾಡ್ತಾ ಇದ್ದಾರೆ. ಯಾವ್ದ್ರಿ? ಸ್ಮಾಲ್ ಲೆಟರ್ ಡಿ. ಓಕೆ, ಹಂಗಾದ್ರೆ ರೇಡಿಯಸ್ ಸಿಂಬಾಲ್ ಏನು? ಆರ್. ಡಯಾಮೀಟರ್ ಸಿಂಬಾಲ್ ಡಿ. ಹಂಗಾದ್ರೆ ಎನಿ ರಿಲೇಷನ್ ಬಿಟ್ವೀನ್ ಡಯಾಮೀಟರ್ ಅಂಡ್ ರೇಡಿಯಸ್? ಎಸ್. ಹಂಗಾದ್ರೆ ನೋಡ್ರಿ, ವ್ಯಾಸಕ್ಕೂ ಮತ್ತ ತ್ರಿಜ್ಯಕ್ಕೂ ಏನಾದ್ರೂ ಸಂಬಂಧ ಐತೇನೆ ಅಂದ್ರೆ ಐತಿ ಅಂತ ಐತಿ. ಏನ್ ಸಂಬಂಧ ಐತಿ ಅಂತ ನೋಡ್ತಾ ಹೋಗೋಣ. ಓಕೆ, ಹಾ ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟೈತಿ, ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲೆ ಯಾವುದೇ ಒಂದು ಬಿಂದುವಿಗೆ ಎಳೆದಂತ ರೇಖೆಗೆ ನಾವೇನಂತೀವಿ? ತ್ರಿಜ್ಯ ಅಂತ ಕರಿತೀವಿ. ಹಂಗಂದ್ರೆ ಅದ್ರ ಸಂಕೇತ ಏನಂತ ಹೇಳಿ? ಆರ್ ಅಂತ ಹೇಳಿ. ಹಂಗಾದ್ರೆ ಇಲ್ಲಿ ಒ ಬಿ ಅನ್ನುವಂಥದ್ದು ಏನೈತಿಪಾ ಅಂತಂದ್ರೆ ತ್ರಿಜ್ಯ. ಸಿಮಿಲರ್ಲಿ ಓ ಎ ಅನ್ನೋದು ಏನೈತ್ರಿ ಇಲ್ಲಿ? ಇಟ್ ಈಸ್ ಆಲ್ಸೋ ರೇಡಿಯಸ್. ಇದು ಒಂದು ರೇಡಿಯಸ್, ತ್ರಿಜ್ಯ. ಎ ಬಿ ಮೀನ್ಸ್ ವಾಟ್ ಹಿಯರ್? ಎ ಬಿ ಇಸ್ ಎ ಡಯಾಮೀಟರ್. ಹಂಗಾದ್ರೆ ನೋಡ್ರಿ, ಎ ಬಿ ಅನ್ನೋದು ವ್ಯಾಸ ಆಗೈತಿ, ಒ ಬಿ ಅನ್ನೋದು ತ್ರಿಜ್ಯ, ಓ ಎ ಅನ್ನೋದು ತ್ರಿಜ್ಯ. ಹಂಗಾದ್ರೆ ಎಷ್ಟು ತ್ರಿಜ್ಯಗಳು ಕೂಡಿ ವ್ಯಾಸ ಆಗೈತಿ? ಎರಡು ತ್ರಿಜ್ಯಗಳನ್ನ ಕೂಡಿಸಿ. ಹಂಗಾದ್ರೆ ಡಯಾಮೀಟರ್ ಈಸ್ ಎ 2 ಟೈಮ್ಸ್ ಆಫ್ ರೇಡಿಯಸ್ ಅಂತ ಕರೀತಾರ. ಹಂಗಾದ್ರೆ ವ್ಯಾಸವು ಎಂತ ತ್ರಿಜ್ಯದ ಎಷ್ಟರಷ್ಟು ಇರ್ತದೆ? 2ರಷ್ಟು. ಹಂಗಾದ್ರೆ ಇಲ್ಲಿ ಬರ್ತೀನಿ ನೋಡು, ಡಿ ಈಸ್ ಈಕ್ವಲ್ ಟು 2 ಇಂಟು ಆರ್. ವೆರಿ ಇಂಪಾರ್ಟೆಂಟ್. ಒಮ್ಮೊಮ್ಮೆ ರೇಡಿಯಸ್ ಕೊಟ್ಟಿರ್ತಾರೆ, ಡಯಾಮೀಟರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅದು ಡಯಾಮೀಟರ್ ಕೊಟ್ಟಾಗ ನೀವು ರೇಡಿಯಸ್ ಅನ್ನ ಬರ್ಕೊಲಿಕ್ಕೆ ಬರ್ಬೇಕಾಗ್ತದೆ. ಅದಕ್ಕೆ ವ್ಯಾಸ ತ್ರಿಜ್ಯದ ಎಷ್ಟರಷ್ಟು ಇರ್ತದೆ? 2ರಷ್ಟು ಇರ್ತದೆ. ಅಂಡರ್ಸ್ಟುಡ್ ಆಗ್ತದೆ ಹೆಂಗಂತ ನೋಡಿ, ಇಲ್ಲೇ ಗೊತ್ತಾಗ್ಬಿಡ್ತದೆ. ಒ ಬಿ ಅನ್ನೋದು ಒಂದು ತ್ರಿಜ್ಯ, ಅದರ ಸಿಂಬಲ್ ಆರ್. ಓ ಎ ಅನ್ನೋದು ಒಂದು ತ್ರಿಜ್ಯ, ಅದರದ್ದು ಸಿಂಬಲ್ ಏನ್ರಿ? ಆರ್. ಎ ಬಿ ಅನ್ನೋದು ಏನಾಗೈತಿಪ್ಪ ಅಂದ್ರೆ ವ್ಯಾಸ ಆಗೈತಿ. ಹಂಗಾದ್ರ ಎರಡು ತ್ರಿಜ್ಯಗಳನ್ನ ಕೂಡಿಸಿದಾಗ ನನಗೆ ವ್ಯಾಸ ಸಿಗ್ತದೆ. ಹಂಗಾಗಿ ವ್ಯಾಸ ಏನಪ್ಪಾ ಅಂದ್ರೆ ತ್ರಿಜ್ಯದ ಎಷ್ಟರಷ್ಟು ಇರ್ತದೆ? 2 ಪಟ್ಟು ಇರ್ತದೆ. ಹಾಗಾದ್ರೆ ಇದ ರಿಲೇಷನ್ ಇದೇ ರೀತಿ ಒಳಗೂ ಬರಿಬಹುದು. ವ್ಯಾಸವು ತ್ರಿಜ್ಯದ 2ರಷ್ಟು ಐತಿ ಅಂತ ಬರ್ದಿವಿ ಅಂದ್ಮೇಲೆ ಈಗ ನೀವೇ ಹೇಳ್ರಿ, ತ್ರಿಜ್ಯ ವ್ಯಾಸದ ಎಷ್ಟರಷ್ಟು ಇರ್ತದೆ? ಅರ್ಧ ಇರ್ತದೆ ನೋಡ್ರಿ, ಹೌದನಿಲ್ಲ? ನೋಡ್ರಿ, ಇದುಷ್ಟು ವ್ಯಾಸ ಅಂತಂದ್ರೆ ಇದ್ರ ಅರ್ಧ ಏನೈತಿ ಅಂದ್ರೆ ತ್ರಿಜ್ಯ ಐತಿ. ಹಂಗಾದ್ರೆ ಇವೆರಡು ನಮಗೆ ಎರಡು ರಿಲೇಷನ್ ಗೊತ್ತಾಯ್ತು. ವ್ಯಾಸ ತ್ರಿಜ್ಯದ 2ರಷ್ಟು ಐತಿ, ಡಯಾಮೀಟರ್ ಈಸ್ 2 ಟೈಮ್ಸ್ ಆಫ್ ರೇಡಿಯಸ್, ಆರ್ ರೇಡಿಯಸ್ ಈಸ್ ಹಾಫ್ ಆಫ್ ದಿ ಡಯಾಮೀಟರ್. ಅಥವಾ ತ್ರಿಜ್ಯ ಏನೈತಿ ಅಂದ್ರೆ ಡಯಾಮೀಟರ್ನ ಎಷ್ಟೈತಿ ಅಂತಂದ್ರೆ ಹಾಫ್. ಸರಿ, ಹಿಂಗ ಹಂಗೆ ಬರಿಬದ್ಲಿ ನೋಡ್ರಿ. ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಐತಿ 2, ಈ ಕಡೆ ಬಂದ್ರೆ ಏನಾಗತ್ರಿ? ಡಿವೈಡೆಡ್ ಬೈ 1/2. ಈ ತರನು ನೀವು ಏನ್ ಮಾಡ್ಕೋಬಹುದು. ಹಂಗಾದ್ರೆ ಇವೆರಡು ರಿಲೇಷನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೊಮ್ಮೆ ಡಯಾಮೀಟರ್ ಕೊಟ್ಟಿರ್ತಾರ, ರೇಡಿಯಸ್ ಬರೀಲಿಕ್ಕೆ ಬೇಕೇ ಬೇಕು. ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂ, ಮೇಲ್ಮೈ ವಿಸ್ತೀರ್ಣದೊಳಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಏನ್ ಕೇಳ್ತಾರಪ್ಪ ಅಂದ್ರೆ ಡಯಾಮೀಟರ್ ಕೊಟ್ಟಿರ್ತಾರ, ಅವಾಗ ರೇಡಿಯಸ್ ಬರ್ಕೊಳಕ್ ಬೇಕೇ ಬೇಕಾಗ್ತದೆ. ಗೊತ್ತಾಯ್ತಾ? ಹಂಗಾದ್ರೆ ಎಸ್ ನೋಡ್ರಿ,
ವ್ಯಾಸ ತ್ರಿಜ್ಯದ ಎಷ್ಟರಷ್ಟು ಇರ್ತದೆ? 2ರಷ್ಟು ಇರ್ತದೆ. ತ್ರಿಜ್ಯ ವ್ಯಾಸದ ಎಷ್ಟರಷ್ಟು ಇರ್ತದೆ? ಅರ್ಧ ಇರ್ತದೆ ಅಂತೇಳಿ. ಹಾಗಾದ್ರೆ ಡಯಾಮೀಟರ್ ಇಸ್ ದಿ 2 times ಆಫ್ ರೇಡಿಯಸ್. ರೇಡಿಯಸ್ ಇಸ್ ದಿ ಹಾಫ್ ಆಫ್ ದಿ ಡಯಾಮೀಟರ್. ಎನಿ ಡೌಟ್? ಹಂಗಾದ್ರೆ ನೋಡ್ರಿ, ಸರ್ಕಲ್ ಅಂದ್ರೆ ಏನಂತ, ವೃತ್ತ ಅಂದ್ರೆ ಏನು ಗೊತ್ತಾಯ್ತು, ರೇಡಿಯಸ್ ತ್ರಿಜ್ಯ ಅಂದ್ರೆ ಏನು ಗೊತ್ತಾಯ್ತು, ಜ್ಯ ಕಾರ್ಡ್ ಅಂದ್ರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಯಾವ್ದ್ರಿ? ವ್ಯಾಸ ಡಯಾಮೀಟರ್ ಅಂದ್ರೆ ಏನಂತ ಗೊತ್ತಾಯ್ತು. ಇದು ನೀವು ಆಲ್ರೆಡಿ 9ನೇ ತರಗತಿ ಒಳಗೆ ಸರ್ಕಲ್ಸ್ ಅನ್ನುವಂತ ಚಾಪ್ಟರ್ ಒಳಗನೆ ಕಲ್ತೀರಿ. ಸೊ ಇದಕ್ಕೂ ಅದು ಸಮ ರಿಲೇಷನ್ ಇದೆ, ಇದಕ್ಕೋಸ್ಕರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿನಿ. ಸೊ ಈಗ ನೆಕ್ಸ್ಟ್ ಒಂದೆರಡು ಕಾನ್ಸೆಪ್ಟ್ ಬರ್ತಾವು, ಸ್ಪರ್ಶಕ ಮತ್ತು ಛೇದಕಗಳು ಅಂತ ಹೇಳಿ, ಟ್ಯಾಂಜೆಂಟ್ ಅಂಡ್ ಸೆಕೆಂಟ್ ಅಂತ ಹೇಳಿ, ಅದ್ರ ಬಗ್ಗೆ ತಿಳಿತಾ ಹೋಗೋಣಂತೆ. ಓಕೆ, ಎಸ್. ಹಂಗಾದ್ರೆ ಎಷ್ಟು ಅಂಕ ಬರುವ ಸಾಧ್ಯತೆ ಐತಿ ಇದ್ರೊಳಗೆ ಅಂತ ಹೇಳಿದ್ವಿ? 5 ಮಾರ್ಕ್ಸ್, 5 ಅಂಕಗಳು. ಹಂಗಾದ್ರೆ ಮುಂದೊಂದು ಒಂದು ಕಾನ್ಸೆಪ್ಟ್ ಹೋಗ್ತೀನಿ, ಟ್ಯಾಂಜೆಂಟ್ ಅಂಡ್ ಸೆಕೆಂಟ್. ಸ್ಪರ್ಶಕ ಮತ್ತು ಛೇದಕ ಅಂತ ಹೇಳಿ. ಸ್ಪರ್ಶಕ ಮತ್ತು ಛೇದಕ. ಹಂಗ ನಿಮ್ಗೆ ಆಲ್ರೆಡಿ ಈಗ ತಿಳಿದಿರ್ತೈತಿ. ಹಂಗಾದ್ರೆ ಸ್ಪರ್ಶಕ ಅಂದ್ರೆ ಏನು ಮತ್ತೆ ಛೇದಕ ಅಂದ್ರೆ ಏನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಓಕೆ, ಸೊ ಹಂಗಾದ್ರೆ ಮತ್ತೊಂದು ನಾ ಇಲ್ಲಿ ವೃತ್ತವನ್ನ ತೆಗಿತಾ ಇದ್ದೀನಿ, 2 ಭಾಗ ಮಾಡಿಬಿಡ್ತೀನಿ ಇಲ್ಲಿ ಫಸ್ಟ್. ಸೊ ಇದಕ್ಕೆ ಏನಂತ ಕರಿತೀನಿ ಹೇಳ್ರಿ? ಸ್ಪರ್ಶಕ ಒಂದು ಭಾಗ ಮಾಡ್ತೀನಿ, ಇನ್ನೊಂದನ್ನ ಛೇದಕ. ಒಮ್ಮೊಮ್ಮೆ ಒಂದು ಅಂಕಕ್ಕೆ ಡಿಫೈನ್ ಟ್ಯಾಂಜೆಂಟ್, ಡಿಫೈನ್ ಸೆಕೆಂಟ್ ಅಂತನೂ ಬಂದಿದೆ. ಹಂಗಾದ್ರೆ ಸ್ಪರ್ಶಕ ಎಂದರೇನು ಅಥವಾ ಛೇದಕ ಎಂದರೇನು ಅಂತ 1 ಅಂಕದ ಪ್ರಶ್ನೆನೂ ಕೇಳಿದ್ದಾರೆ. ಸೊ ಹೀಗಾಗಿ ಎರಡರ ಬಗ್ಗೆ ಸ್ವಲ್ಪ ಏನು ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಈಸಿ ಆಗಿಬಿಡ್ತದೆ. ಸೊ ಹಂಗಾದ್ರೆ ಫಸ್ಟ್ ವಿ ಡಿಸ್ಕಸ್ ವಾಟ್ ಈಸ್ ಮೀನ್ಡ್ ಬೈ ಟ್ಯಾಂಜೆಂಟ್. ಹಂಗಾದ್ರೆ ಸ್ಪರ್ಶಕ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡೋಣ ಹಂಗಾದ್ರೆ. ಎಸ್, ನೋಡ್ರಿ, ಇದು ಒಂದು ವೃತ್ತ ಐತಿ. ಓ ಇಸ್ ಏನಪ್ಪ, ಇದು ವೃತ್ತದ ಕೇಂದ್ರವೇನು. ಇನ್ ಅ ಸರ್ಕಲ್ ಓ ಇಸ್ ದಿ ಸೆಂಟರ್ ಆಫ್ ಎ ಸರ್ಕಲ್. ಓಕೆ, ನೋಡ್ರಿ, ನಾನು ಇಲ್ಲೊಂದು ಲೈನ್ ಅನ್ನು ಡ್ರಾ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಐ ಡ್ರಾ XY ಲೈನ್. XY ಲೈನ್ ಹಾಕಿದೆ. ಈ ಸರ್ಕಲ್ ಅನ್ನು ಏನ್ ಮಾಡ್ತಂದ್ರೆ ಒಂದು ಪಾಯಿಂಟ್ ಒಳಗೆ ಏನಾಯ್ತು, ಅದು ಟಚ್ ಮಾಡ್ತು. ಸೊ P ಅಂತ ಕೊಡ್ತೀನಿ ನಾನು. ಓಕೆನಾ? ಹಾಗಾದ್ರೆ ಇದಕ್ಕ ನಾವೇನಂತ ಕರಿತೀವಪ್ಪ ಅಂದ್ರೆ ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ ಅಂತ ಕರೀತಾರ. ಹಂಗ ಸ್ಪರ್ಶಕ ಅಂದ್ರೆ ಏನು? ಹಂಗ ನೋಡ್ರಿ, ಒಂದು ಅಂಕದ ಕೇಳುವಂತ ಸಂಭವ ಐತಿ. ಹಂಗಾದ್ರೆ ವೃತ್ತವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ರೇಖೆಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಸ್ಪರ್ಶಕ ಅಂತ ಕರಿತೀವಿ. ಟ್ಯಾಂಜೆಂಟ್ ಮೀನ್ಸ್ a line that touches a circle at only one point. ನೋಡ್ರಿ, a line that touches a circle at only one point is called tangent. ಓಕೆನಾ? ನೋಡ್ರಿ, ನೀವು ಬಾಯತ್ ಮಾಡ್ಕೊಂತ ಕುಂದ್ರದ ಇಲ್ಲ, ನೋಡಿ ಚಿತ್ರ ಗೊತ್ತಾಗುತ್ತೆ. ನೋಡ್ರಿ, a line that touches the circle at only one point is called tangent. ಹಂಗಾದ್ರೆ ಸ್ಪರ್ಶಕ ಅಂದ್ರ ವೃತ್ತವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ರೇಖೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಪರ್ಶಕ. ಹಂಗಾದ್ರೆ ಕನ್ನಡ ಮೀಡಿಯಂದವ್ರು ಬರ್ಬಿಡ್ತೀನಿ, ಇಲ್ಲಿ ನೋಡ್ರಿ, ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ರೇಖೆಗೆ ಸ್ಪರ್ಶಕ ಎನ್ನುವರು. ಓಕೆ, ಹಂಗಾದ್ರೆ ಸ್ಪರ್ಶಕ ಅಂದ್ರೆ ಈಗ ಗೊತ್ತಾಯ್ತು, ಹೌದಲ್ಲ? ಎಸ್. ಹಂಗಾದ್ರೆ ಈಗ ಇಲ್ಲಿ ಸ್ಪರ್ಶ ಬಿಂದು ಯಾವುದು? ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಎಲ್ಲಿ ಟಚ್ ಮಾಡೈತಿ ಅಂತಂದ್ರೆ ವೃತ್ತವನ್ನ P ಪಾಯಿಂಟ್ ನೋಡಿ ಟಚ್ ಮಾಡೈತಿ. ಹಂಗಾದ್ರೆ ಟ್ಯಾಂಜೆಂಟ್ ಮೀನ್ಸ್ a line that touches the circle at only one point. So which point it is? It is, we call it as a P ಅಂತ ಕರಿತೀವಿ, ಹೌದಾ? ಸೊ ಈ ಪಾಯಿಂಟ್ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು
ಸ್ಪರ್ಶ ಬಿಂದು ಏನಂತ ಕರಿತೀವ್ರಿ? ಸ್ಪರ್ಶ ಬಿಂದು. ಅಥವಾ ಇದಕ್ಕೇನಂತ ಕರಿತಾರಪ್ಪ ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರ. ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂಡರ್ಸ್ಟುಡ್ ಆಗುತ್ತಾ? ಯಾವ್ದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಗೊತ್ತಾಯ್ತಲ್ಲ? ಸೊ ನೋಡ್ರಿ, ಈಗ ಟ್ಯಾಂಜೆಂಟ್ ಅಂದ್ರೆ ಏನಂತ ಗೊತ್ತಾಯ್ತು, ಅದ್ರೊಳಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವ್ದು ಅಂತ ಗೊತ್ತಾಗ್ಬಿಡ್ತು. ಓಕೆನಾ? ಸೇಮ್ ಸಿಮಿಲರ್ಲಿ ಈಗ ಛೇದಕ ಅಂದ್ರೆ ಏನು, ಸೆಕೆಂಡ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಸೇಮ್ ಮತ್ತೊಂದು ವೃತ್ತವನ್ನು ಹಾಕ್ತೀನಿ. ಓ ಒಂದು ಏನಪ್ಪಾ ಅಂದ್ರೆ ವೃತ್ತದ ಕೇಂದ್ರ ಬಿಂದು. ಹಂಗಾದ್ರೆ ನಾವೊಂದು ಲೈನ್ ಹೇಳ್ತೀವಿ ನೋಡ್ರಿ. ಈ ರೇಖೆಗೆ ನಾವು ಏನಂತೀವಿ ಅಂದ್ರೆ ಛೇದಕ ರೇಖೆ ಅಂತ ಕರಿತೀವಿ. ಹಂಗಾದ್ರೆ ಛೇದಕ ಅಂದ್ರೆ ಏನು ನಿಮ್ಗೆ ಗೊತ್ತೈತಿ? ಛೇದಕ ಅಂದ್ರೆ ಛೇದಿಸ್ಕೊಂಡು ಹೋಗುದು. ಹಂಗಾದ್ರೆ ನೋಡ್ರಿ, ವೃತ್ತವನ್ನ ಎರಡು ನಿರ್ದಿಷ್ಟ ಬಿಂದುವಲ್ಲಿ ಛೇದಿಸುವಂತೆ ಎಳೆದಂತಹ ರೇಖೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಛೇದಕ ಅಂತ ಕರಿತೀವಿ. A line that intersects a circle at two distinct points is called it as a secant. Secant ಅಂತ ಕರೀತಾರೆ ಅಥವಾ secant ಅಂತ ಕರೀತಾರೆ. ಅಂಡರ್ಸ್ಟುಡ್ ಆಗುತ್ತಾ? secant means what? A line that intersects a circle at two distinct points. ಒಂದು ವೃತ್ತವನ್ನ ಎರಡು ನಿರ್ದಿಷ್ಟ ಬಿಂದುವಲ್ಲಿ ಏನ್ ಮಾಡೈತಿ? ಛೇದಿಸುವಂತೆ ಎಳೆದಂತಹ ರೇಖೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಛೇದಕ ರೇಖೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎಂ ಮತ್ತು ಎನ್ ಅಂತ ಏನಪ್ಪಾ ಅಂದ್ರೆ ಏನ್ ಮಾಡೈತಿಲ್ಲ, ಈ ವೃತ್ತವನ್ನ ಎರಡು ಬಿಂದುವಲ್ಲಿ ಛೇದಿಸ್ಕೊಂಡು ಯಾವ ರೇಖೆ? ಎ ಬಿ ಅನ್ನುವಂತ ರೇಖೆ ಹಾದು ಹೋಗೈತಿ. ಅಂಡರ್ಸ್ಟುಡ್ ಆಗ್ತದೆ? ಹಂಗಾದ್ರೆ ಛೇದಕ ಅಂದ್ರೆ ಏನಂತೂ ನಿಮ್ಗೆ ಒಂದು ಮಾರ್ಕ್ದ ಪ್ರಶ್ನೆಗಳನ್ನ ಕೇಳ್ತಾರ, ಸ್ಪರ್ಶಕ ಅಂದ್ರೆ ಏನು ಅಂತ ಒಂದು ಮಾರ್ಕ್ಸಿನ ಕೇಳುವಂತ ಸಾಧ್ಯತೆ ಐತಿ. ಅಂಡರ್ಸ್ಟುಡ್ ಆಯ್ತಲ್ಲ? ಸೊ ಹಂಗ once again I repeat, what is meant by tangent? A line that touches the circle at only one point is called tangent. A line that intersects a circle at two distinct points is called secant. ಹಂಗಾದ್ರೆ ನೋಡ್ರಿ, ಸ್ಪರ್ಶಕ ಅಂದ್ರ ವೃತ್ತವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದಂತಹ ರೇಖೆಗೆ ಸ್ಪರ್ಶಕ ಅಂತೀವಿ. ವೃತ್ತವನ್ನ ಎರಡು ನಿರ್ದಿಷ್ಟ ಬಿಂದುವಲ್ಲಿ ಛೇದಿಸುವಂತೆ ಅಥವಾ ಕತ್ತರಿಸುವಂತೆ ಎಳೆದಂತಹ ರೇಖೆಗೆ ನಾವೇನಂತ ಕರಿತೀವಿ ಅಂದ್ರೆ ಛೇದಕ ರೇಖೆ ಅಂತ ಕರಿತಾ ಹೋಗ್ತೀವಿ. ಹಂಗಾದ್ರ ಇಲ್ಲಿ ನಾವು ಹೇಳಿದ್ವಿ, ಈ ವೃತ್ತವನ್ನ ಒಂದು ಬಿಂದುವಿನಲ್ಲಿ ಏನ್ ಮಾಡೈತಿ? ಸ್ಪರ್ಶಿಸೈತಲ್ಲ, ಇದ ಬಿಂದುವಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಪರ್ಶ ಬಿಂದು ಅಂತ ಕರಿತೀವಿ. ಹಂಗಾದ್ರೆ ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಇಷ್ಟು ಗೊತ್ತಾಯ್ತು ಅಂದ್ರ ಒಂದು ಥಿಯರಮ್ ಇದಕ್ಕೆ ಸಂಬಂಧಪಟ್ಟಂಗ ಒಂದು ಥಿಯರಮ್ ಅನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಈಗ ಸಾಲ್ವ್ ಮಾಡ್ಬೋದು, ಪ್ರೂವ್ ಮಾಡೋಣ ಅಂತ. ಓಕೆನಾ? ಎಸ್. ಹಂಗಾದ್ರೆ ಛೇದಕದ ಒಂದು ಡೆಫಿನಿಷನ್ ನೋಡ್ರಿ. ವೃತ್ತವನ್ನು ಎರಡು ನಿರ್ದಿಷ್ಟ ಬಿಂದುವಿನಲ್ಲಿ ಕತ್ತರಿಸುವಂತೆ ಎಳೆದ ರೇಖೆಗೆ ಛೇದಕ ಎನ್ನುವರು. ಎಲ್ಲರಿಗೂ ಗೊತ್ತಾಗೈತಿ ಅಂತ ತಿಳ್ಕೊಂತೀನಿ. ಓಕೆ, ಈಗ ಥಿಯರಮ್ ಅನ್ನು ಪ್ರೂವ್ ಮಾಡೋಣ್ರಿ. ಹಂಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಒಂದು ಥಿಯರಮ್ ಐತಿ, ಅದು ಟ್ಯಾಂಜೆಂಟ್ ಸಂಬಂಧಪಟ್ಟಂಗ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಇದಕ್ಕೆ ಯಾವ ಬಿಂದು ಅಂತ ಕರಿತೀವಿ? ಸ್ಪರ್ಶ ಬಿಂದು. ಇಂಗ್ಲಿಷ್ನಾಗ ಏನಂತಾರೆ ಇದಕ್ಕೆ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೋಡ್ರಿ, ಒಂದು ಥಿಯರಮ್ ಅನ್ನ ಪ್ರೂವ್ ಮಾಡೋಕಿನ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟೀಸ್ ಅನ್ನ ಮಾಡ್ಕೊಂಡು ಆ ಥಿಯರಮ್ ಅನ್ನು ಪ್ರೂವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ರಿ, ಇದು ಒಂದು ಲೈನ್ ಐತೆ ಅಂತ ತಿಳ್ಕೊಳ್ಳಿ. ಇದೊಂದು ರೇಖೆ, ಒಂದು ಚಟುವಟಿಕೆ ಮಾಡ್ತಾ ಇದೀವಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಎ ಬಿ ಅನ್ನೋದು ಒಂದು ರೇಖೆ ಐತೆ ಅಂತ ತಿಳ್ಕೊರಿ. ಎ ಬಿ ಅನ್ನೋದು ಒಂದು ಏನ್ರಿ? ರೇಖೆ. ಸೊ ಈ ರೇಖೆಯ ಮೇಲ್ ಬಿಟ್ಟು ಎಲ್ಲಾದ್ರೂ ಒಂದು ಹೊರಗಡೆ ಏನಪ್ಪಾ ಅಂದ್ರೆ ಒಂದು ಬಿಂದುವನ್ನು ಗುರುತಿಸ್ತೀನಿ. ಫಾರ್ ಎಕ್ಸಾಂಪಲ್, ಓ ಅನ್ನುವಂಥದ್ದು ಒಂದು ಬಿಂದುವನ್ನು ಗುರುತಿಸ್ತೀನಿ. ವೆರಿ ಇಂಪಾರ್ಟೆಂಟ್. ಈ ಆಕ್ಟಿವಿಟಿ ತಿಳಿತು ಅಂದ್ರೆ
ನೆಕ್ಸ್ಟ್ ಥಿಯರಮ್ ಅನ್ನು ಈಸಿಯಾಗಿ ಪ್ರೂವ್ ಮಾಡಬಹುದು. ಓಕೆ, ಸೊ ನೋಡ್ರಿ, ಎ ಬಿ ಅನ್ನುವಂತ ಒಂದು ರೇಖೆ ಐತಿ, ಓ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಹೊರಗಿಲ್ದ ಒಂದು ಬಿಂದು ಐತಿ. ಸೊ ಈಗ ನನ್ನ ಪ್ರಶ್ನೆ, ನಾ ಏನ್ ಮಾಡ್ಬೇಕಾತೀನಪ್ಪ ಅಂತಂದ್ರ ಈ ಓ ಬಿಂದುವಿನಿಂದ ಎ ಬಿಗಿರುವಂತಹ ದೂರವನ್ನ ನಾನು ಅಳತೆ ಮಾಡ್ಬೇಕೀಗ. ಓಕೆ, ಸೊ ಹಂಗಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಎ ಬಿ ಇಸ್ ಎ ಲೈನ್, ಓ ಇಸ್ an external point. We have to measure what is the distance of O to AB. O ಇಂದ ಎ ಬಿಗೆ ಎಷ್ಟು ದೂರ ಐತೆ ಅಂತ ನಾವು ಏನಪ್ಪಾ ಅಂದ್ರೆ ಮೆಜರ್ ಮಾಡ್ಬೇಕು, ಈಗ ಅಳತೆ ಮಾಡ್ಬೇಕು. ಹಂಗಾದ್ರೆ ಅಳತೆ ಮಾಡ್ತಾ ಹೋಗ್ತೀನಿ ನೋಡ್ರಿ. ನಾನಿಲ್ಲಿ ಕೆಲವೊಂದಿಷ್ಟು ಲೈನ್ ಅನ್ನ ಡ್ರಾ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಓ ಎಂ, ಇನ್ನೊಂದು ಲೈನ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಓ ಎನ್. ಹಾಗಾದ್ರೆ ಓಕೆ, ಹಾಗಾದ್ರೆ ನೀವು ಎಲ್ಲ ಇದನ್ನ ನೋಡಿದ ಮೇಲೆ ಗೊತ್ತಾಗ್ತದೆ ಓ ಎಂ ರೇಖೆ ಓ ಎನ್ ಕಿಂತ ದೊಡ್ಡದೈತಿ, ಕಾಣ್ತಾ ಇದೇನ್ರಿ? ಹೌದೇನ್ರಿ? ಓ ಎಂ ಈಸ್ ಗ್ರೇಟರ್ ದೆನ್ ಓ ಎನ್. ನೆಕ್ಸ್ಟ್ ಓ ಎನ್ ಈಸ್ ಗ್ರೇಟರ್ ದೆನ್ ಓ ಕ್ಯೂ. ಹೌದನಲ್ಲ ನೋಡ್ರಿ, ಓ ಎನ್ ರೇಖೆ ಓ ಕ್ಯೂ ಗಿಂತನೂ ದೊಡ್ಡದೈತಿ, ಕಾಣ್ತಾ ಇದ್ದಾನ ಇಲ್ಲಿ? ಹಾಗಾದ್ರೆ ಈ ಕಡೆನೂ ಕೆಲವೊಂದಿಷ್ಟು ಲೈನ್ ಅನ್ನು ಹೇಳ್ತೀನಿ ನಾನೀಗ. ಫಾರ್ ಎಕ್ಸಾಂಪಲ್, ಓ ಎಸ್ ಅಂತ ಇಲ್ಲಿ ಹೇಳ್ತೀನಿ. ಓ ಟಿ ಅಂತ ಹೇಳ್ತೀನಿ. ಓ ಆರ್ ಅಂತ ಹೇಳ್ತೀನಿ. ಹಾಗಾದ್ರೆ ನೋಡ್ರಿ, ಈಗ ಓ ಎಸ್ ಅನ್ನುವಂತ ರೇಖೆ ಓ ಟಿ ಗಿಂತ ದೊಡ್ಡದಿದ್ದಾನ ಸಣ್ಣದಿದ್ದಾನ? ದೊಡ್ಡದಿದೆ, ಕಾಣ್ತಾ ಇದ್ದಾನ? ಎಸ್, ಹಂಗಾದ್ರೆ ಓ ಟಿ ಅನ್ನುವಂತ ಲೈನು ಓ ಆರ್ ಕಿಂತನೂ ಏನಾಗಿದೆ? ದೊಡ್ಡದಿದೆ. ಹಂಗಾದ್ರೆ ನಮಗೊಂದು ಗೊತ್ತಾಗ್ತಾ ಇದೆ, ಹೆಂಗ್ ನಾವು ಒಳಗಡೆ ಹಿಂಗ್ ಬರ್ತಾ ಇದೀವಿ ಹಂಗ ಲೈನ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಹೌದನಿಲ್ರಿ? ಎಸ್, ನಾ ಏನ್ ಮಾಡ್ಬಿಟ್ಟಪ್ಪ ಅಂದ್ರ ಇದೇ ಲೈನ್ ಅನ್ನ ಏನಪ್ಪಾ ಅಂದ್ರ ಹಿಂಗೆ ಹಂಗ ಕಡಿಮೆ ಮಾಡ್ತಾ 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 ಬಂದು ಒಂದು ಪಾಯಿಂಟ್ ನೊಳಗ ಈ ಲೈನ್ ಅನ್ನು ಇಲ್ಲಿಂದ ಜಾಯಿನ್ ಮಾಡ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಪಿ ಅಂತ ಕರಿತೀನಿ. ಹಂಗ ಅವಾಗ ನನಗೆ ಗೊತ್ತಾಯ್ತು, ಒ ಪಿ ಇಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಆಫ್ ಆಲ್ ದೀಸ್ ಲೈನ್ಸ್. ಹೌದು ಅಲ್ಲ ನೋಡ್ರಿ, ಒ ಪಿ ಅನ್ನೋದು ಈ ಎಲ್ಲಾ ರೇಖೆಗಿಂತ ಕಡಿಮೆ ಡಿಸ್ಟೆನ್ಸ್ ಒಳಗೆ ಬಂದಿದೆ. ಹೌದಲ್ಲ? ಕಡಿಮೆ ದೂರ ಐತೆ ನೋಡಿದ್ರೆ, ಹಂಗಾದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ. ಹೌದಾ? ಹಂಗಾದ್ರೆ ನಾನೀಗ ಪಿ ಮೇಲೆ ನಾನು ಪ್ರೊಟೆಕ್ಟರ್ ಇಟ್ಕೊಂಡು ಇದನ್ನ ಮೆಜರ್ಮೆಂಟ್ ಮಾಡ್ಬಿಟ್ಟೆ ಅಂತಂದ್ರ ಇದು ಎಷ್ಟು ಡಿಗ್ರಿ ಬರ್ತಾ ಇದಪ್ಪ ಅಂದ್ರೆ 90 ಡಿಗ್ರಿ ಬರ್ತದೆ, 90 ಡಿಗ್ರಿ ಲಂಬಕೋನ ಉಂಟಾಗ್ತದೆ. ನೋಡ್ರಿ, ಗೊತ್ತಾಯ್ತಲ್ಲ ನಾ ಹೇಳ್ತಿರೋದು? ನೋಡ್ರಿ, ಓ ಎಂ ಲೈನ್ ಓ ಎನ್ ಕಿಂತ ದೊಡ್ಡದೈತಿ, ಅಥವಾ ಓ ಎನ್ ರೇಖೆ ಓ ಎಂ ಕಿಂತ ಸಣ್ಣದೈತಿ, ಓ ಕ್ಯೂ ರೇಖೆ ಓ ಎನ್ ಕಿಂತ ಏನೈತಿ? ಸಣ್ಣದೈತಿ. ಹಂಗಾದ್ರೆ ಹಿಂಗ್ ಒಳಗಡೆ ಬರ್ತಾ ಹೋದಂಗೆಲ್ಲ ಏನಾಗ್ತಾ ಇದೆ ನನಗದು? ಡಿಸ್ಟೆನ್ಸ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಯಾವ ಬಿಂದಿನಲ್ಲಿ ಅಂದ್ರೆ ಒಂದು ಪಿ ಪಾಯಿಂಟ್ ನೊಳಗೆ ನಾ ಏನಾದ್ರೂ ಒಂದು ಓ ಇಂದ ಪಿ ಅನ್ನ ಜಾಯಿನ್ ಮಾಡಿದಾಗ ಅದು ಏನಾಗ್ಬಿಡ್ತು, ಇವು ಎರಡು ರೇಖೆಗೆ ಅಂತ ಏನಾಗ್ಬಿಡ್ತು ಅಂದ್ರೆ ಇವೆಲ್ಲಾ ರೇಖೆಗಿಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಕಡಿಮೆ ದೂರ ಇರುವಂತದ್ದು ಗೊತ್ತಾಯ್ತು. ಹಂಗಾದ್ರೆ ನೋಡ್ರಿ, ಓ ಪಿ ಇಂದ ಈ ಕಡೆ ಹೋದಂಗೆಲ್ಲ ಏನಾಗ್ತಾ ಇದೆ ಮತ್ತೆ? ಹೌದಾ? ಲೈನ್ಗಳು ಏನಾಗ್ತಾ ಇದೆ? ರೇಖೆ ಏನಾಗ್ತಾ ಇದೆ? ದೊಡ್ಡದಾಗ್ತಾ ಇದೆ. ಈ ಕಡೆಗೆ ಹೋದಂಗೆಲ್ಲ ಏನಾಗ್ತಾ ಇದೆ? ರೇಖೆಗಳ ಉದ್ದ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಹಂಗಾದ್ರೆ ಒ ಪಿ ಒಳಗೆ ಹೇಳಿದಾಗ ನಾನು ಮೆಜರ್ಮೆಂಟ್ ಮಾಡಿದಾಗ ಅದು ಎಷ್ಟು ಡಿಗ್ರಿ ಬಂತಪ್ಪ ಅಂದ್ರೆ 90 ಡಿಗ್ರಿ ಲಂಬಕೋನ ಉಂಟಾಯ್ತು. ಹಂಗ ನಮಗ್ ಗೊತ್ತಾಗ್ಬಿಡ್ತು, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ನೋಡ್ರಿ, ಒಂದು ರೇಖೆಗೆ ಬಾಹ್ಯ ಬಿಂದುವಿನಿಂದ ಒಂದು ರೇಖೆಗೆ ನಾವೇನಾದ್ರೂ ಒಂದು ಲೈನ್ ಅನ್ನ ಎಳೆದ್ವಿ ಅಂತಂದ್ರೆ ಅತ್ಯಂತ ಕಡಿಮೆ ಉದ್ದ ಅಥವಾ ಕಡಿಮೆ ದೂರವಿರುವಂತಹ ರೇಖೆ ಏನಾಗಿರ್ತೈತಪ್ಪ ಅಂದ್ರೆ ಆ ರೇಖೆಗೆ ಏನಾಗಿರ್ತೈತೆ ಅಂದ್ರೆ ಲಂಬವಾಗಿರ್ತದ. ಅಂಡರ್ಸ್ಟುಡ್ ಆಗ್ತದಣ್ಣ? ಹಂಗಾದ್ರೆ ನೋಡ್ರಿ, ಯಾವ್ದು ಶಾರ್ಟೇಜ್ ಡಿಸ್ಟೆನ್ಸ್ ಅಂತಂದ್ರೆ ಲೈನ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಗಿವನ್ ಲೈನ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ದಿ ಪರ್ಪೆಂಡಿಕ್ಯುಲರ್ ಲೈನ್ ಟು ಗಿವನ್ ಏನಪ್ಪಾ ಅಂದ್ರೆ ಲೈನ್ ಸೆಗ್ಮೆಂಟ್, ಗಿವನ್ ಲೈನ್ ಅಂತ ಹೇಳ್ತಾರೆ. ಸೊ ಹಂಗಾದ್ರೆ ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಐತಿ ಆ ಕೊಟ್ಟಿರುವಂತ ಲೈನ್ ಏನಾಗಿರ್ತೈತಿ ಅಂತಂದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್ ಆಗ್ತದ? ಹಂಗಾದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂಗ ನಾನು ಹಂಗಾದ್ರೆ ಒಂದು ಥಿಯರಮ್ ಅನ್ನ ಈಗ ನಿಮ್ ಮುಂದೆ ಏನಪ್ಪಾ ಅಂದ್ರೆ ಪ್ರೂವ್ ಮಾಡ್ತಾ ಇದೀನಿ. ಏನೈತಿ ಥಿಯರಮ್ ಅಂತ ನೋಡ್ತಾ ಹೋಗೋಣ. ಈ ಒಂದು ಸರ್ಕಲ್ ಚಾಪ್ಟರ್ ಒಳಗ ಬರುವ 2 ಥಿಯರಮ್, ಅದ್ರೊಳಗ 2 ಥಿಯರಮ್ ಈಸಿ ಅದಾವು. ನೀವು ಎರಡನ್ನೂ ಪರ್ಫೆಕ್ಟ್ ಆಗ್ಬಿಟ್ರಿ ಅಂತಂದ್ರೆ 3 ಅಂಕದ ಪ್ರಶ್ನೆ ಖಂಡಿತವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಈಸಿಯಾಗಿ ಪಡೆದುಕೋಬಹುದು. ಓಕೆ, ನೋಡೋಣ ಹಂಗಾದ್ರೆ. ಎಸ್, ನೋಡೋಣ ಥಿಯರಮ್ ಏನಂತ ನೋಡ್ರಿ. ಎಸ್, ನೋಡ್ರಿ ಓದ್ತೀನಿ, ಇಲ್ಲಿ ಬರ್ತೀನಿ ಥಿಯರಮ್. ದಿ ಟ್ಯಾಂಜೆಂಟ್ at any point of a circle
ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಂಗಾದ್ರೆ ಈಗ ಹಿಂದೆ ಹೇಳಿದ್ವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಅದ್ರದ್ದು ಡೆಫಿನಿಷನ್ ಗೊತ್ತಾಗ್ತಾ ಹೋಗ್ತದೆ. ಈಗ ಹೇಳಿಕೆ ಏನೈತೆ ಅಂತ ಗೊತ್ತಾಗ್ತಾ ಹೋಗ್ತದೆ. ಹಂಗಾದ್ರೆ ನೋಡ್ರಿ, ಕನ್ನಡದಾಗ ಪ್ರಮೇಯದ ಹೇಳಿಕೆ ಏನ್ ಕೊಟ್ಟಾರಪ್ಪ ಅಂದ್ರೆ, ಪ್ರಮೇಯದ ಹೇಳಿಕೆ ಅವರ ಕೊಟ್ಟಿರ್ತಾರ, ನಾವ್ ಏನ್ ಮಾಡ್ತಾ ಅಂದ್ರ ಅದನ್ನ ಸಾಧಿಸ್ಬೇಕು. ಹಂಗಾದ್ರೆ ಪ್ರಮೇಯದ ಹೇಳಿಕೆ ಏನೈತೆ ಅಂದ್ರ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರ್ತೈತಿ ಅಂತಂದ್ರೆ ಲಂಬವಾಗಿರ್ತದ ಅಂತ ಪ್ರೂವ್ ಮಾಡ್ಬೇಕು.